ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕು, ಹಿರಿಯೂರು ಕಸಬಾ, ಚಿತ್ರದುರ್ಗ ಡಿಸ್ಟಿಕ್ಕು. ಹಿರಿಯೂರಿಂದ ಇಲ್ಲಿಗೆ ಕೇವಲ 10 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಹಿರಿಯೂರಿಗೆ 10 ಕಿಲೋಮೀಟ್ರ್ ಆಗುತ್ತೆ, ಅಂದರೆ ಟೌನ್ ನಿಯರ್ ಆಗುತ್ತೆ. ಇನ್ನು ವಿಲೇಜಿಂದ 2 ಕಿಲೋಮೀಟ್ರ್ ಆಗುತ್ತೆ. ತಾರೋಡಿಂದ ಕೇವಲ 150 ಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಅದು ಕೂಡ ದೊಡ್ಡದಾದ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ. ಇನ್ನು ಈ ಜಮೀನಲ್ಲಿ ಅಡಿಕೆ, ತೆಂಗು ಎಲ್ಲವೂ ಕೂಡ ಈಗ ಬೆಳೆ ಕೊಡುವ ಹಂತದಲ್ಲಿ ಇದೆ. ನೀವು ನೋಡ್ತಾ ಇದ್ದೀರಾ, ಬೆಳೆ ಕೊಡುವ ಅಂದರೆ ಬೆಳೆ ಕೊಡ್ತಾ ಇದೆ, ಬೆಳೆ ಕೊಡುವ ಹಂತದಲ್ಲೇ ಅಲ್ಲ, ಬೆಳೆ ಕೊಡ್ತಾ ಇದೆ. ಇನ್ನು ಮಧ್ಯದಲ್ಲಿ ಅಂದರೆ ಅಡಿಕೆ, ತೆಂಗು, ಅದರ ಮಧ್ಯದಲ್ಲಿ ಬಾಳೆಯನ್ನು ಕೂಡ ಹಾಕಿದ್ದಾರೆ. ಈಗ ಇದನ್ನು ಕೂಡ ರೆಡಿ ಮಾಡಿದ್ದಾರೆ. ಅಂದರೆ ಈ ತೆಂಗಿನ ಗಿಡ ಇದ್ದಾವಲ್ಲ, ಅದರ ಮಧ್ಯದಲ್ಲಿ ಮಣ್ಣು ಕಾಣಿಸ್ತಿದೆಯಲ್ಲ, ಖಾಲಿ ಜಾಗ, ಇದರ ಮಧ್ಯದಲ್ಲಿ ಬೇರೆ ಬೆಳೆಯನ್ನು ಇಡುವುದಕ್ಕೆ ಉಳುಮೆ ಮಾಡಿದ್ದಾರೆ ಈಗಾಗಲೇ. ಸದ್ಯಕ್ಕೆ ಈಗ ಅಡಿಕೆ, ತೆಂಗು ಎಲ್ಲವೂ ಕೂಡ ಬೆಳೆ ಕೊಡ್ತಾ ಇದೆ. ನೀವು ಇದರ ಮಧ್ಯದಲ್ಲಿ ನೀವು ತೊಗೊಂಡ್ರೆ, ಅಂದರೆ ಜಮೀನು ಮಧ್ಯದಲ್ಲಿ ಬೇರೆ ಇದೆಲ್ಲ ಬೆಳೆಗಳನ್ನು ಬೆಳಿಬಹುದು. ಏನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲು, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿಗೆ ನೀರಿನ ಸ್ಥಿತಿ ಹೇಳೋದಾದರೆ, ವಾಣಿ ವಿಲಾಸ ಸಾಗರದಿಂದ ಕಾಲುವೆ ನೀರು ಬರುತ್ತೆ, ಬೋರ್ ಇದೆ, ಜೊತೆಗೆ ಕೆರೆ ಅಟ್ಯಾಚ್ ಇದೆ. ನೀರಿಂದಂತೂ ತುಂಬ ಚೆನ್ನಾಗಿದೆ. ನೋಡಿರಿ, ಇದು ವಾಣಿ ವಿಲಾಸದಿಂದ ಬರುವ ಕಾಲುವೆ ನೀರಿದು. ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ, ಯಾಕೆಂದರೆ ಈ ಭಾಗದಲ್ಲಿ ಕೆರೆ ಅಟ್ಯಾಚ್ ಇದೆ, ವಾಣಿ ವಿಲಾಸ ನೀರು ಬರುತ್ತೆ, ಜೊತೆಗೆ ಬೋರ್ ಕೂಡ ಇದೆ, TC ಬೋರು ಎಲ್ಲವೂ ಕೂಡ ಇದೆ. ಯಾವುದೇ ರೀತಿ ನೀರಿನ ಸಮಸ್ಯೆ ಅಂತೂ ಇಲ್ಲ ಈ ಭಾಗದಲ್ಲಿ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ನೀವೇನಾದರೂ ಒಂದು ರೆಡಿ ಇರುವಂಥ ತೋಟ ತೊಗೊತೀನಿ ಅಂದರೆ ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ. ಜೊತೆಗೆ ನಾನು ವಿಡಿಯೋದಲ್ಲಿ ಎಷ್ಟರ ಮಟ್ಟಿಗೆ ಹೇಳಿರ್ತೀನೋ ಅದು ಗೊತ್ತಿಲ್ಲದಿರೋಂಥ ವಿಚಾರ. ಆದರೆ ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ, ಈ ತೋಟ ಯಾವ ಬೆಲೆಗೆ ತೊಗೋಬೋದು. ನಾನು ಬೆಲೆ ಹೇಳಿದ ತಕ್ಷಣ ನಿಮಗೆ ರೇಟ್ ಜಾಸ್ತಿ ಆಯಿತು ಅಂತ ಕಾಮೆಂಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ, ಅಂದರೆ ಬೇಕು ಅಂದಾಗ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಸ್ಥಳದಲ್ಲಿ ಯಾವ ಬೆಲೆಗೆ ಮಾರಾಟ ಆಗುತ್ತೆ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲವೂ ಮಾಹಿತಿಯನ್ನು ಪಡೆದುಕೊಂಡು ಅಂದರೆ ಖರೀದಿಸುವಂಥ ಕೆಲಸ ಮಾಡಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಈ ಮಾತನ್ನು ಹೇಳ್ತಾ ಇರ್ತೇನೆ. ಏನು ಹಿರಿಯೂರಿಗೆ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ಇಲ್ಲಿಂದ ಕೇವಲ 160 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬೆಂಗಳೂರಿಂದ ಒಂದು 150-160 ಕಿಲೋಮೀಟ್ರ್ ಒಳಗೆ ನನಗೇನಾದರೂ ತೋಟ ಬೇಕು ಅನ್ನೋರು ಇದು ತುಂಬ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸ್ ನಾನು ರಿಸೀವ್ ಮಾಡಿಲ್ಲ, ದಯವಿಟ್ಟು ಆ ವಿಚಾರದಲ್ಲಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಕ್ಷಮೆ ಕೇಳ್ತೀನಿ. ಜೊತೆಗೆ ನೀವೇನಾದರೂ ಫೋನ್ ರಿಸೀವ್ ಮಾಡಿದಾಗ, ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನೇರವಾಗಿ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ. ಅಲ್ಲಿಗೆ ಬಂದರೆ ಅಲ್ಲಿಂದ ನಿಮಗೆ ಜಮೀನು ತೋರಿಸುವಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಹಿರಿಯೂರು ಭಾಗದಲ್ಲೂ ಕೂಡ ನೀವು ಜಮೀನು ನೋಡುವುದಕ್ಕೆ ಅಲ್ಲಿ ನಮಗೆ ಬೇಕಾದವರು ಕೂಡ ಅಲ್ಲಿ ಇದ್ದಾರೆ, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಈ ಜಮೀನಿಗೆ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನಿನ ಬೆಲೆ 1 ಎಕರೆಗೆ 35 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಎಕರೆ 35 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಟೌನ್ ನಿಯರು ನಡೆಯುತ್ತೆ. 10 ಕಿಲೋಮೀಟ್ರ್ ಟೌನ್ ನಿಯರ್ ಅಂದರೆ ಈ ರೇಟಲ್ಲಿ ಇರುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು. ಇನ್ನು ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಯಾಕೆಂದರೆ ನಾವು ಪ್ರತಿದಿನ
ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.